ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 122ನೇ ಜನ್ಮದಿನಾಚರಣೆಯನ್ನು ವಿವೇಕಾನಂದ ಕಾಲೋನಿಯಲ್ಲಿ ಶ್ರೀರಾಮ್ಪುರದ ಒಂದು ಭಾಗ ಇದು. ಬೆಂಗಳೂರಿನ ಹೃದಯ ಭಾಗದಲ್ಲಿದೆ. ಇಲ್ಲೆಲ್ಲ ಬಡ ಜನರಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಪ್ರಾಣ ಬಿಟ್ಕೊಳ್ತಕ್ಕಂಥ ಒಂದು ದೊಡ್ಡ ಅಭಿಮಾನಿ ತಂಡ ಇಲ್ಲಿದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಬಂದಾಗ ನಾವೆಲ್ಲ ಅವರಿಗಾಗಿ ಮೊದಲು ನಾವು ನಮ್ಮ ಪ್ರಾಣಗಳನ್ನು ಕೊಳಕು ಹಿಡಿದಿದ್ದೇವೆ. ಈ ದೇಶ ರಕ್ಷಣೆ ಮಾಡೋದಕ್ಕಾಗಿ ಅಂಬೇಡ್ಕರ್ ಮಾಡಿದಂಥ ಶ್ರಮನ ನೆನಪು ಮಾಡ್ಕೊಳ್ಳೋದಕ್ಕೆ ಭಾಳಷ್ಟು ಜನ ಸಂಘಟನೆಗಳು, ಹಲವಾರು ಸಂಘಟನೆಗಳಿದ್ದಾವೆ. ಆದರೆ ಎಲ್ಲೋ ಒಂದು ಕಡೆ ಸಂಘಟನೆಗಳು ಬಡವರ ಬಗ್ಗೆ ನಿರಂತರವಾಗಿ ಸೇವೆಯನ್ನು ಮಾಡೋದನ್ನು ಬಿಟ್ಟು ನಮ್ಮಲ್ಲೇ ಒಂದು 10-6 ಗುಂಪುಗಳು ಮಾಡಿಕೊಂಡು ಆ ಗುಂಪುಗಳ ಮಧ್ಯೆ ಜೀವನ ಮಾಡ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ನನಗೆ ಯಾವ ಸಂಘಟನೆ ಮೇಲೂ ನನಗೆ ಆರೋಪ ಇಲ್ಲ, ಯಾವುದೇ ರಾಜಕೀಯ ಪಕ್ಷದ ಮೇಲೂ ನನಗೆ ದ್ವೇಷ ಇಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಅವಕಾಶಗಳನ್ನು ಎಲ್ಲೋ ಒಂದು ಕಡೆ ಬಡವರಿಗೆ ತಲುಪಲಿಲ್ಲ, ಬಡವರಿಗೆ ಸಿಗಬೇಕಾದಂಥ ಅವಕಾಶಗಳು ಸಿಕ್ಕಿಲ್ಲ. ಇವತ್ತು ನೋಡಿ, ನನ್ನ ಮುಂದೆ ಮಕ್ಕಳಿದ್ದಾರೆ ಇಲ್ಲಿ, ಇವರಿಗೆ ಏನಾದರೂ ನೇರವಾಗಿ ABCD ಸರಿಯಾಗಿ ಅರ್ಥ ಆಗದ ರೀತಿಯಲ್ಲಿ ಇದ್ದಾರೆ. ಇವತ್ತು ಶ್ರೀಮಂತರ ಮಕ್ಕಳು ಕಾನ್ವೆಂಟ್ನಲ್ಲಿ ಬೇಬಿ ಸಿಟ್ಟಿಂಗು LKG UKG ಇಂದನೇ ಅವ್ರ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡ್ತಾರೆ. ಭಾಳಷ್ಟು ದೊಡ್ಡ ದೊಡ್ಡ ವಿದ್ಯಾಭ್ಯಾಸಗಳನ್ನ ಕೊಡ್ತಾರೆ. ಅವ್ರ ಮಕ್ಕಳಿಗೆ ಒಳ್ಳೆ ಅವಕಾಶಗಳು ಸಿಗ್ತವೆ. ಆದರೆ ಇವತ್ತು ನಮ್ಮ ಮಕ್ಕಳು, ಬಡವ್ರ ಮಕ್ಕಳು ಇವತ್ತು ನಾವೆಲ್ಲಿ ಇದೆ ಅಂತೀವಿ. ನಾವೆಲ್ಲ ಗೋಣಿಚೀಲದಲ್ಲಿ ಮಲ್ತಾ ಇದ್ದಂಥ ಜನ, ಗೋಣಿಚೀಲದ ಒಳಗಡೆ ಮಲ್ತಾ ಇದ್ದಂಥ ಜನ, ಬಡತನದಲ್ಲಿದ್ದಂಥ ಜನ ನಾನು ಸೇರಿ. ಆ ವಯಸ್ಸಲ್ಲಿ ನಮಗೂ ಓದೋದಕ್ಕೆ ಗೊತ್ತಿರಲಿಲ್ಲ, ಏನು ಓದಬೇಕು ಗೊತ್ತಾಗ್ತಾ ಇರಲಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ವಿ. ಆದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ 70 ವರ್ಷ ಆಯಿತು ನಮಗೆ ಸಂವಿಧಾನದಲ್ಲಿ ಹಕ್ಕುಗಳನ್ನು ಕೊಟ್ಟು. ಏನಾಗಿದೆ ಹಕ್ಕುಗಳು? ಯಾರು ತಿಂತಾ ಇದ್ದಾರೆ, ಯಾರು ಅದನ್ನು ಮೇಯ್ತಾ ಇದ್ದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ಶ್ರೀಮಂತ ವರ್ಗ ನಮ್ಮಲ್ಲೇ ಇರ್ತಕ್ಕಂಥ ಒಂದು ಬಲಿತ ಸಮಾಜ ಮೀಸಲಾತಿಯನ್ನು ತಿಂದು ಬಡವರನ್ನು ಹೀಗೆ ಇಟ್ಟಿದ್ದಾರೆ. ಯಾಕಂದ್ರೆ ನಾಳೆ ಚುನಾವಣೆ ಬರ್ತಾ ಇದೆ, ಓಟ್ ಹಾಕ್ಸ್ಕೋಬೇಕು. ಓಟ್ ಇಲ್ಲ ಅಂದರೆ ಅವ್ರು ಬದುಕೋಕ್ಕಾಗಲ್ಲ. 5 ವರ್ಷ MLA ಆಗೋಕ್ಕಾಗಲ್ಲ. MLA ಆಗೋದಕ್ಕೋಸ್ಕರ ನಮಗೆ ಇಟ್ಕೊಂಡು ಹಿಂಗೆ ಬರ್ತದಲ್ಲಿ ಇಟ್ಕೊಂಡು ಓಟ್ ಹಾಕ್ಸ್ಕೊಬೇಕಾರೆ. ಅದಕ್ಕೆ ನಾವು ನಮ್ಮ ಯೋಚನೆ ಇಷ್ಟೇ. ರಾಜಕೀಯ ವಿಚಾರ ಈಗ ಸದ್ಯಕ್ಕೆ ನಾನು ಮಾತಾಡಲ್ಲ. ಆದರೆ ಒಂದು ವಿಷಯ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನು ನಾವು ನೇರವಾಗಿ ತಲುಪಿಸುವಂಥ ಕೆಲಸ ಆಗಲೇಬೇಕು. ಈ ಕೆಲಸಕ್ಕಾಗಿ ನಾನು ಇಲ್ಲಿನ ಯುವಕರನ್ನ ನಾನು ಮಾತಾಡಿಸ್ಬೇಕಂತ ಅನಿಸ್ತಾ ಇದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಇರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದ್ರೆ ನಾನು ಮಾತಾಡಿಸ್ತೇನೆ. ಅದರಲ್ಲಿ ಮೊದಲನೇದಾಗಿ ಇಲ್ಲಿ ನನ್ನ ಜಾನ ಅಂತ ನಮ್ಮ ನನ್ನ ತಮ್ಮ ಇವತ್ತು ಭಾಳ ಅಂಬೇಡ್ಕರ್ ಬಗ್ಗೆ ಅಭಿಮಾನ ಇರ್ತಕ್ಕಂಥ ಅಂಬೇಡ್ಕರ್ ಬಗ್ಗೆ ಮಾತಾಡಬೇಕು. ನಿನಗೆ ಯಾಕೆ ಅಂಬೇಡ್ಕರ್ ಅಂದರೆ ಪ್ರಾಣ? ನಿನಗೆಲ್ಲ ಎಲ್ಲರಿಗೂ ಪ್ರಾಣ ಇದೆ, ಆದರೆ ನೀನು ವಿಶೇಷವಾಗಿ ಅಂಬೇಡ್ಕರ್ ಬಗ್ಗೆ ಭಾಳ ಪ್ರಾಣ ಇಟ್ಕೊಂಡಿದ್ಯಾ. ಯಾತಕ್ಕೆ ಅನ್ನೋದ್ರ ಬಗ್ಗೆ ನನಗೆ ಅರ್ಥ ಆಗಿಲ್ಲ. ಏನು ತಮಿಳಲ್ಲೇ ಮಾತಾಡು. பாரு, நீ என்ன சொல்ற தமிழை சொல்லு, நோ ப்ராப்ளம். தேசம் எல்லாம் போகுது, சொல்லுங்க. நம்மளால இத்தனை வருஷம் நம்மள வாழ விடல, நம்ம ஜனங்களை படிக்க விடல, நம்ம பணக்கார ஆக விடல, வேலைக்கு போக விடல. நம்ம ஜனங்களெல்லாம் படிக்க விடல. இனிமேலாவது நம்ம படிக்கணும். நம்ம கடவுள் அம்பேத்கர் என்ன சொல்லியிருக்காருன்னா, நம்ம ஜனங்களை ஃபஸ்ட்டு படிக்கணும், அதுக்கப்புறம் தான் மற்ற வேலையை பார்க்கணும். படித்தாலே நம்ம பெரிய ஆள் ஆகிடுவோம் அப்படின்னு சொல்லியிருக்காரு. ದೇವ ಅಂತ ಇನ್ನೊಬ್ಬ ನನ್ನ ತಮ್ಮ ಇಲ್ಲಿ ಬಂದಿದ್ದಾನೆ. ತಮ್ಮನಿಗೂ ಭಾಳ ಹುಮ್ಮಸ್ಸಿದೆ, ಆದರೆ ವಿದ್ಯಾಭ್ಯಾಸದ ಕೊರತೆ ಇದೆ ಅಂತ ನಾನು ಅನ್ಕೊತೀನಿ. ಯಾಕಂದರೆ ವಿದ್ಯಾಭ್ಯಾಸ ಇದ್ದರೆ IAS ಆಗಿರೋನು, IPS ಆಗಿರೋನು, IRS ಆಗಿರೋನು, ಇವತ್ತು ಇನ್ಸ್ಪೆಕ್ಟರ್ ಆಗಿರೋನು, ಸಬ್ ಇನ್ಸ್ಪೆಕ್ಟರ್ ಆಗಿರೋನು. ಯಾವುದಿಲ್ಲದ್ರಿಂದ ಬಡವ್ರ ಮನೆಗಳಲ್ಲೇ ಬಡವ್ರಿಗೆ ಹೆಸರಾಗೆ ಇಲ್ಲಿ ಬದುಕ್ತಾ ಇದ್ದಾನೆ. ವಿದ್ಯೆ ದೇವ ಈಗ ನಮ್ಮನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳು ಕೂರ್ತಾರೆ ಮಾತನಾಡ್ತಾರೆ. அம்பேத்கர் விஷயத்தில் நான் பேசணுமா, ரொம்ப பண்ண விஷயம் நல்லது ரொம்ப இருக்குது சரிங்களா. அதில் ஒரே ஒரு விஷயம் கூட எதுவும் நடக்கிறது. இவங்க அரசியல்வாதிகள் அவங்களாம் இருக்கிறாங்க, யாரும் ஒரு நல்ல விஷயமும் பண்ணுறதில்ல. அவங்க அரசியலுக்கோசரம் வராங்க, ஏரியாக்கோசரம். இப்போ எலெக்ஷன் டைம், ஏரியாக்கோசரம் இந்த ஃபங்க்ஷனுக்கு வராங்க, வந்து அரசியல் பண்ணிட்டு போயிடுறாங்க. அதில் ஏரியாவில் எல்லா இடத்துல இருக்கிற லீடருங்க என்ன பண்ணுறாங்க, வந்து எலெக்ஷன் வருது இல்லையா, அதுக்கோசரம் ஜனங்களுக்கு ஓட்டுக்கோசரம் வந்து அது பண்ணுறது இது பண்ணுறது நம்ம பண்ணிட்டு இருக்கோம். ಈಗ ನನ್ನ ಇನ್ನೊಬ್ಬ ಸಹೋದರ ಜಗದೀಶ್ ಬಡವ್ರ ಬಗ್ಗೆ ಭಾಳ ಕಾಳಜಿ ಇರ್ತಕ್ಕಂಥ ಹುಡುಗ, ಭಾಳಷ್ಟು ಒಳ್ಳೆ ಹುಮ್ಮಸ್ಸು ಇಟ್ಕೊಂಡು ಏನಾದರೂ ಸೇವೆ ಮಾಡಬೇಕು ಅಂತ. ರಾಜಕೀಯ ಮರೆಯೋಣ, ನಾನು ಮತ್ತೆ ರಾಜಕೀಯ ಬಗ್ಗೆ ಮಾತಾಡಲ್ಲ. ರಾಜಕೀಯ ನಮ್ಮ ಒಂದಲ್ಲ, ನಮ್ಮ ಜೀವನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಕಾಶ ಕೊಡದೆ ಹೋಗಿದ್ರೆ ನಾವೇನಾಗ್ತಾ ಇದ್ವಿ? ನಮಗೆ ಯಾರು ನಮ್ಮನ್ನು ಕರೆದಿದ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಓಟ್ ಹಾಕೋ ಅಧಿಕಾರ ಕೊಟ್ಟಿಲ್ಲ ಅಂದರೆ ನಮ್ಮನ್ನು ಯಾರು ಕೇಳ್ತಾ ಇದ್ರು? 5 ವರ್ಷಕ್ಕೆ ಒಂದ್ಸರಿ ಅಧಿಕಾರ ಕೇಳ್ತಾರೆ, ಓಟ್ ಹಾಕೋ ದಿವಸ ದುಡ್ಡು ಕೊಡ್ತಾರೆ, ಯಾರಿಗೋ ಒಂದು ಓಟ್ ಹಾಕ್ತಾರೆ. ಇಲ್ಲಿರೋ 4 ಹುಡುಗರಲ್ಲಿ 4 ಗ್ಯಾಂಗ್ ಮಾಡ್ತಾರೆ. ಅದನ್ನು JDS ಮಾಡ್ತದೆ, ಇದನ್ನು BJP ಮಾಡ್ತಾರೆ, ಇದನ್ನು ಕಾಂಗ್ರೆಸ್ ಮಾಡ್ತಾರೆ, ಇದನ್ನು CPM ಮಾಡ್ತಾರೆ. 10 ಪಕ್ಷ ಇದ್ರೆ 10 ಪಕ್ಷಕ್ಕೂ ಓಟ್ ಹಾಕ್ಸ್ಲಿಲ್ಲ ಅಂದ್ರೆ ಒಗ್ಗಟ್ಟಾಗಿರ್ತಕ್ಕಂಥ ಹುಡುಗರನ್ನ ಡಿವೈಡ್ ಮಾಡಾಕ್ಬಿಟ್ಟು ಆ ಚುನಾವಣೆಗೆ ಮಾತ್ರ ಹಾಳು ಮಾಡ್ತಾರೆ. ಅದಕ್ಕೆ ನಮಗೆ ಆ
ಯಾವುದು ಮುಖ್ಯ ಅಲ್ಲ, ನಮ್ಮಲ್ಲಿ ಒಗ್ಗಟ್ಟಾಗಿರ್ಬೇಕು. ಅದಕ್ಕಾಗಿ ಜಗದೀಶ್ ಈಗ ನನ್ನ ತಮ್ಮ ದೊಡ್ಡ ತಮ್ಮ ಮಾತಾಡ್ತಾನೆ. ಈಗ ಮಾತಾಡ್ತಕ್ಕಂಥ ವಿಷಯದಲ್ಲಿ ಕನ್ನಡ ಗೊತ್ತಿದ್ರೆ ಕನ್ನಡದಲ್ಲಿ ಮಾತಾಡೋ, ತಮಿಳಲ್ಲೇ ಮಾತಾಡೋ. ಇದನ್ನ ಎಲ್ಲ ದೇಶದಲ್ಲಿರ್ತಕ್ಕಂಥವ್ರು, ರಾಜ್ಯದಲ್ಲಿರ್ತಕ್ಕಂಥ ತಮಿಳರೆಲ್ಲ ನೋಡ್ತಾ ಇದ್ದಾರೆ. ಈಗ ಇಲ್ಲಿರ್ತಕ್ಕಂಥ ಜನ ತಮಿಳ್ ಭಾಷೆಗಳು ಹೆಚ್ಚಿಗಿರೋದ್ರಿಂದ ಕನ್ನಡದಲ್ಲಿ ಮಾತಾಡೋಕ್ಕೆ ಸ್ವಲ್ಪ ಸಂತೋಷ ಬೀಳ್ತಾರೆ, ತಮಿಳಲ್ಲೇ ಮಾತಾಡ್ತಾರೆ. ಏನು ಹೇಳ್ತೀವಿ? ನಿನ್ನ ಉದ್ದೇಶ ಈಗ ಈ ಸಮಾಜ ಸೇವೆ ಮಾಡಬೇಕು, ಬಡವ್ರಿಗೆ ಒಳ್ಳೇದು ಮಾಡಬೇಕು ಅಂತ ಆಸೆ ಇದೆಯಪ್ಪ. ಯಾಕೆ ಅದನ್ನು ಅಂಬೇಡ್ಕರ್ ಮಾಡದೆ ಹೋಗಿದ್ರೆ ನಾವು ಇದನ್ನು ಮಾಡೋಕ್ಕಾಗ್ತಾಯ್ತಾ? ನಾವು ಇಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಾಯ್ತಾ? ನಾನು ಬಂದು ಇಲ್ಲಿ ಜೊತೆ ಮಾತಾಡೋಕ್ಕಾಗ್ತಾಯ್ತಾ? பட் நம்ம அம்பேத்கர் அண்ணா என்ன சொல்லிக்கிறாருனாக்கா எல்லாருக்கும் யாருக்குமே கெட்டது நினைக்கக்கூடாது, எல்லாம் யாருக்கும் குலாமா இது பண்ணக்கூடாது, தலை நிமிந்து தான் நடக்க சொல்லிக்கிறாரு. அதேமாரி யாரும் கீழே எச்சிக்கூடாது. ஜெய்பி ವಿನೋದ್ ಕುಮಾರ್ ನೋಡಿ, ಇಲ್ಲಿ ಕನ್ನಡದವ್ರು ಇದ್ದಾರೆ, ತೆಲುಗಿನವ್ರು ಇದ್ದಾರೆ, ತಮಿಳವ್ರು ಇದ್ದಾರೆ, ಮಲಯಾಳಿಗಳಿದ್ದಾರೆ, ಎಲ್ಲ ಭಾಷಿಕರು ಇದ್ದಾರೆ. ಬಟ್ ಅವ್ರು ಮಾತಾಡೋದಕ್ಕೆ ಸಂಕೋಚ ಪಡ್ತಾರೆ. ಚಿಂತೆ ಇಲ್ಲ, ನನ್ನ ಜನ ಇವತ್ತು ನೀವು ನೋಡ್ತಾ ಇದ್ದೀರಾ. ಈ ನೋಡ್ತಾ ಇರ್ತಕ್ಕಂಥ ಜನಕ್ಕೆ ನಾನು ಹೇಳೋಂಥ ಸಂದೇಶ ಇಷ್ಟೇ, ನಮ್ಮಲ್ಲಿರ್ತಕ್ಕಂಥ ಯುವಕರಿಗೆ ಉರ್ದುಂಬಿಸ್ಬೇಕು, ಅವರಲ್ಲಿರ್ತಕ್ಕಂಥ ಶಕ್ತಿಯನ್ನು ಹೊರಗಡೆ ತರಬೇಕು. ರಾಜಕೀಯಕ್ಕಾಗಿ ಶಕ್ತಿ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಅವಕಾಶಗಳನ್ನು ಸರಿಯಾದ ರೀತಿ ಬಳಸ್ಕೋಬೇಕು. ನನ್ನ ಹುಡುಗ ವಿನೋದ್ ಕುಮಾರ್ ತೆಲುಗಲ್ಲಿ ಮಾತಾಡ್ತಾನೆ. ತೆಲುಗು ಬಿಡ್ಡ. ಅಂಬೇಡ್ಕರ್ ಸಾಹೇಬ್ ಹೇಳಿರೋದು ದೊಡ್ಡವರು ಚಿಕ್ಕವರು ಅಂತಿಲ್ಲ, ಎಲ್ಲರೂ ಸರಿ ಸಮಾನಾಗಿ ನೋಡಬೇಕು ಅಂತ ನಮ್ಮ ಅಂಬೇಡ್ಕರ್ ಸಾಹೇಬರು ಒಗ್ಗಟ್ಟಾಗಿ ಇದು ಮಾಡಬೇಕು ಅಂತ ನೀನು ತೆಲುಗಲ್ಲಿ ಹೇಳ್ತೀನಿ, ಕನ್ನಡ ಮಾತಾಡ್ತೀವಿ. ನಾನೇವೆಲ್ ಬಂದಿದ್ದಾನೆ, ಭಾಳ ಗಟ್ಟಿ ಹುಡುಗ, ಜೋರಾಗಿದ್ದಾನೆ, ಭಾಳ ಹೊರಟಾದ್ರೂ ಮನಸ್ಸು ಭಾಳ ಒಳ್ಳೆಯದು. ಈಗ ನಾನೇವೆಲ್ ನಿಮ್ಮನ್ನು ಕೂರ್ತೀವಿ. ಯಾವ ಭಾಷೆಯಲ್ಲಿ ನೀನೇನ್ ಮಾಡ್ಬೇಕಂತಿದ್ಯಾ? ಬಡವ್ರು ತೊಂದರೆ ಮಾಡ್ಬೇಕಂತಿದ್ಯಾ? ಒಳ್ಳೇದು ಮಾಡ್ಬೇಕಂತಿದ್ಯಾ? ಒಳ್ಳೇದು ಮಾಡ್ಬೇಕಾದ್ರೆ ನೀನೇನ್ ಮಾಡ್ಬೇಕಂತಿದ್ಯಾ? ಒಂದೆರಡು ಮಾತು ಅಂಬೇಡ್ಕರ್. நம்ம ஒருத்தருக்கு துரோகம் நினைக்கிறதால நம்ம பண்ணோம்னா எல்லாமே நல்லதான் சொல்லுவேன். அப்போ இப்போதைக்கு நான் யாருக்கும் துரோகம் நினச்சிದ್ದಿಲ್ಲ. ನೋಡಿ, ನಮ್ಮ ಹುಡುಗ ಹೇಳ್ತಾ ಇದ್ದಾನೆ, ನನ್ನ ತಮ್ಮ ಭಾರಿ ಜೋರಾಗಿದ್ದಾನೆ, ಯಾರಿಗಾರ ಮಾಡಿದ್ರೆ ಬೇಡ ಅಂತ ಹೇಳ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋ ಶಕ್ತಿನ ಬಡವ್ರಿಗೋಸಾಗಿ ನಾವು ಒಳ್ಳೆ ಕೆಲಸ ಮಾಡೋದಕ್ಕೆ ಬಳಕೆ ಮಾಡೋಣ. ಇಲ್ಲಿ ಭಾಳ ಜನ ಮಾತಾಡ್ಬೇಕಂತಿದ್ದಾರೆ, ಅದನ್ನು ನಾನು ಕೆಲವೇ ವ್ಯಕ್ತಿಗಳನ್ನು ಕೂರ್ತು ಮಾತಾಡ್ಸಿದ್ದೇನೆ. ಉದ್ದೇಶ ಇಷ್ಟೇ, ಇವತ್ತು ಎಲ್ಲೇ ಹೋದ್ರೂ ಬಡವರಾಗಿರೋದಕ್ಕೆ ಕಾರಣ ನಮ್ಮಲ್ಲೇ ಮೇಲೆ ಬಂದಿರತಕ್ಕಂಥ ಕುಟುಂಬಗಳೇ ಇಷ್ಟು ನಮ್ಮನ್ನ ಹಾಳು ಮಾಡ್ತಾ ಇದ್ದಾವೆ. ಚುನಾವಣೆ ಟೈಮಲ್ಲಿ ನಮ್ಮನ್ನ ಬರೀ ವೋಟ್ಗಾಗಿ ನಮ್ಮನ್ನು ಬಳಸ್ಕೊತಿದ್ದಾರೆ ಅನ್ನೋದನ್ನ ಮರಿಬೇಕು. ಯುವಕರು ಒಗ್ಗಟ್ಟಾಗಬೇಕು, ನಿಮ್ಮ ಶಕ್ತಿಯ ಮೇಲೆ ನಿಂತ್ಕೋಬೇಕು. ಇಲ್ಲಿ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದಿರಿ. ಇಲ್ಲಿ ಸ್ಟ್ಯಾಚ್ಯೂ ಮಾಡ್ಬೇಕಂತ ಆಸೆ ಇಟ್ಕೊಂಡಿದ್ದೀರಾ, ಇಲ್ಲಿ ದೇವಾಲಯವನ್ನು ಕಟ್ಟಿದ್ದೀರಿ. ಎಲ್ಲವನ್ನು ಆಗಲಿ, ನಿಮಗೆ ಏನು ಭಕ್ತಿ ಇದೆಯೋ ಅದೆಲ್ಲ ಮಾಡಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆಗಳನ್ನ, ಅವರ ಆಲೋಚನೆಗಳನ್ನ ತುಂಬುವಂಥ ಕೆಲಸಗಳನ್ನ ಮಾಡೋದಕ್ಕೆ ನಮ್ಮ ಯುವಕರಿಗೆ ನಾನು ಬೆಂಗಾಲಾಗಿರ್ತೇನೆ. ಇವತ್ತು ಅಖಿಲ ಭಾರತ ದಲಿತ ಸಮಿತಿಯ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ತಮ್ಮ ವಿಶ್ವನಾಥ್ ಅವರು ಕೊನೆಯ ಮಾತುಗಳನ್ನು ಹೇಳಬೇಕಂತ ನಾನು ಕೇಳ್ತೀನಿ. ಯಾಕಂದರೆ ಇದೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಯುವಕರನ್ನ ಸಂಘಟನೆ ಮಾಡೋಕ್ಕೆ ನನಗೆ ಟೈಮ್ ಸಿಕ್ಕಲ್ಲ. ನಾನು ದೇಶ ಅಂತ ಸುತ್ತಬೇಕು. ಒಂದು ಕಡೆ ಪಂಜಾಬಲ್ಲಿ ಇರ್ತೀನಿ, ಒಂದ್ಸರಿ ಗುಜರಾತಲ್ಲಿ ಇರ್ತೀನಿ, ಒಂದ್ಸರಿ ನಾನು ತೆಲಂಗಾಣದಲ್ಲಿ ಇರ್ತೀನಿ, ಆಂಧ್ರದಲ್ಲಿ ಇರ್ತೀನಿ, ಪಾಂಡಿಚೇರಿಯಲ್ಲಿ ಇರ್ತೀನಿ, ತಮಿಳ್ನಾಡಲ್ಲಿ ಇರ್ತೀನಿ, ಕೇರಳದಲ್ಲಿ ಇರ್ತೀನಿ. ಆದರೆ ಇಲ್ಲೆಲ್ಲ ಬಂದು ಹೋಗೋದಕ್ಕೆ ನನ್ನ ಟೈಮ್ ಸಿಕ್ಕಲ್ಲ. ನಾನು ಏನೋ ಮಾಡಿ ಬಲಂತ ಮಾಡಿ ಹಿಡ್ಕೊಂಡು ಕರ್ಕೊಂಬಂದು ಇಲ್ಲಿ ಭಾಷಣ ಮಾಡಿಸ್ತಾ ಇರ್ತಾರೆ. ಈಗ ನನ್ನ ತಮ್ಮ ಮಾತಾಡ್ತಾನೆ ಎರಡು ಮಾತು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ಚಿನ್ನಾರಾಮರಿಗೆ ಫಸ್ಟ್ ಇಲ್ಲಿ ನಮ್ಮ ಸಂಘದ ಪರವಾಗಿ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಎಲ್ಲ ನಮ್ಮ ಸ್ನೇಹಿತರು, ಅಣ್ಣ ತಮ್ಮಂದಿರು, ಜಗ್ಗಿ, ಏಳು, ಹಾಗೂ ಎಲ್ಲ ಇಲ್ಲಿನ ಅಣ್ಣ ತಮ್ಮಂದಿರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಿದೆ ಅಂದರೆ, ನಾವೆಲ್ಲ ನಮ್ಮ ಕೈಲಾಗಿದ್ದು ಒಳ್ಳೇದು ಮಾಡಬೇಕು 4 ಜನಕ್ಕೆ. ನಮ್ಮ ಕೈಲಾಗಿಲ್ವಾ, ನಾವು ಯಾವುದಕ್ಕೂ ಯಾರಿಗೂ ತೊಂದರೆ ಕೊಡಬಾರ್ದು. ನಮ್ಮ ಸಿದ್ಧಾಂತವೇನು, ಕೀಳುವರ್ಗಕ್ಕೆ ಏನು ಸೇರಬೇಕು ಆ ಇದಕ್ಕೆ ನಾವು ಸೇರೋ ಇದನ್ನು ನಾವೆಲ್ಲ ಮಾಡೋಣ. ಯಾವುದೇ ಕಾರಣಕ್ಕೆ ಯಾರಿಗೂ ತೊಂದರೆ ಕೊಡೋದು ಬೇಡ. ಅವ್ರು ನಮ್ಮ ಅಂಬೇಡ್ಕರ್ ಏನು ಹೇಳಿದ್ದಾರೆ ಅದನ್ನು ನಾವು ಸಿದ್ಧಾಂತಗಳನ್ನ ತಿಳ್ಕೊಂಡು ಅದನ್ನು ನಾವು ಸೇರಿಸೋ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ತಾ ಹೇಳಿ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಈಗ ನಮ್ಮ ಹುಡುಗರಿಗೆ ನನ್ನ ಕೊನೆಯ ಮಾತು, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಷಯ. ಈ ಚುನಾವಣೆ ಮೇ 12ನೇ ತಾರೀಕು ಬರ್ತಾ ಇದೆ, MLA ಚುನಾವಣೆ. ನೀವು ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಪ್ರಾಮಾಣಿಕ ವ್ಯಕ್ತಿಗಳನ್ನ ಆಯ್ಕೆ ಮಾಡೋದು ಕೆಲಸ ನಿಮ್ಮ ಜವಾಬ್ದಾರಿ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮತದಾನವನ್ನು ಯಾರೂ ಮರೀದೆ ಮತದಾನ ಮಾಡಲೇಬೇಕು. ಮಾಡುವಾಗ ಒಳ್ಳೆಯವ್ರನ್ನ ಸೆಲೆಕ್ಟ್ ಮಾಡ್ಕೊಂತ ಹೇಳ್ತಾ, ಅಂಬೇಡ್ಕರ್ ಸಿದ್ಧಾಂತಕ್ಕೂ ವಿಚಾರಗಳನ್ನು ಆ ಬಡ ಮಕ್ಕಳು ಯಾರಾದರೂ ವಿದ್ಯಾಭ್ಯಾಸನ ಬಿಟ್ಟಿದ್ರೆ ಅವ್ರನ್ನ ತೊಗೊಂಡೋಗಿ ಸ್ಕೂಲ್ ಸೇರಿಸ್ಬೇಕು, ಹಾಸ್ಟೆಲ್ಗೆ ಹಾಕ್ಬೇಕು, ಅದಕ್ಕೆ ವ್ಯವಸ್ಥೆ ಮಾಡ್ಕೊಂಡು. ಯಾಕಂದರೆ ಅದು ಮಾಡದೆ ಹೋದರೆ ಮಕ್ಕಳು ಬೆಳೀಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಅವ್ರನ್ನ ಬೆಳೆಸಬೇಕು, ವಿದ್ಯೆ ಕೊಡಬೇಕು, ಬುದ್ಧಿ ಕಳ್ಕೊಡ್ಬೇಕು. ಇದೆಲ್ಲ ಮಾಡ್ತಾ ನಿಮಗೆಲ್ಲ ಒಳ್ಳೆಯದಾಗಲಿ. ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಜಾಸಮಿತಿ ನಿಮಗೆಲ್ಲ ಒಳ್ಳೇದು ಮಾಡಿ ಅಂತ ಶುಭಾರೈಸಿ
ನಿಮ್ಮನ್ನೆಲ್ಲ ಅಭಿನಂದಿಸಿ ನನ್ನ ತಮ್ಮನ್ನ ಒಂದು 15 ನಿಮಿಷ ಹಾಕ್ಕೊಂಡು